ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಗೆಳೆಯರೇ, ಭಾರತ ತನ್ನ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಯನ್ನು ಪರೀಕ್ಷಿಸುತ್ತಿದ್ದ ಸಮಯದಲ್ಲಿ ಚೀನಾದ ಒಂದು ಹಡಗು ಅಲ್ಲಿಯೇ ಸುತ್ತಾಡುತ್ತಿತ್ತು. ಇದು ಕಾಕತಾಳೀಯವೇ ಅಥವಾ ಉದ್ದೇಶಪೂರ್ವಕ ಗುಪ್ತಚರ ಕಾರ್ಯಾಚರಣೆಯೇ? ಇವತ್ತು ನಾವು ಇದೇ ವಿಷಯವನ್ನು ಆಳವಾಗಿ ನೋಡೋಣ ಬನ್ನಿ. ಮೇ 6ರಿಂದ 9, 2026 ಭಾರತ ಒಡಿಶಾ ಕರಾವಳಿಯಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ತನ್ನ ಅಗ್ನಿ 5 MIRV ಕ್ಷಿಪಣಿಯ ಮಹತ್ವದ ಪರೀಕ್ಷೆಯನ್ನು ನಡೆಸಿತು. ಈ ಪ್ರದೇಶದಲ್ಲಿ ಸಮುದ್ರ ಮತ್ತು ಆಕಾಶ ಎರಡನ್ನೂ ಖಾಲಿ ಮಾಡಿಸಲಾಗಿತ್ತು. ಅಂದರೆ ಇದು ಎಷ್ಟು ಸೂಕ್ಷ್ಮ ಪರೀಕ್ಷೆ ಎಂದು ನೀವೇ ಅಂದಾಜಿಸಬಹುದು. ಸರಿಯಾಗಿ ಅದೇ ಸಮಯದಲ್ಲಿ ಚೀನಾದ ಸಂಶೋಧನಾ ಹಡಗು ದ ಯಾಂಗ್ ಹಾವ್, ಸುಮಾರು 4000 ಟನ್ ತೂಕದ ಈ ಹಡಗು ಭಾರತ ನಿಷೇಧಿಸಿದ್ದ ಅಪಾಯ ವಲಯದ ಅಂಚಿನಲ್ಲಿ ಸುಳಿದಾಡುತ್ತಿತ್ತು. ಮೇ 8ರಂದು ಭಾರತ ನಿಖರವಾಗಿ MIRV ಪರೀಕ್ಷೆ ನಡೆಸಿದ ಕ್ಷಣದಲ್ಲಿ ಆ ಹಡಗು ಅಲ್ಲಿಯೇ ನಿಂತಿತ್ತು. ಅದು ಸಹ ಟ್ರ್ಯಾಕಿಂಗ್ ಡೇಟಾ ಇದನ್ನು ದೃಢಪಡಿಸಿದೆ. ಈಗ ಒಂದು ಮಹತ್ವದ ಪ್ರಶ್ನೆ, ಈ MIRV ತಂತ್ರಜ್ಞಾನ ಅಂದರೆ ಏನು ಮತ್ತು ಇದು ಭಾರತಕ್ಕೆ ಯಾಕೆ ಇಷ್ಟು ಮುಖ್ಯ? ಸ್ನೇಹಿತರೆ, ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ಅಂದರೆ ಒಂದೇ ಕ್ಷಿಪಣಿ ಹಾರಿದರೆ ಸಾಕು, ಅದು ಒಂದಲ್ಲ ಹಲವು ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಬೇರೆ ಬೇರೆ ಗುರಿಗಳ ಮೇಲೆ ಏಕಕಾಲದಲ್ಲಿ ಬೀಳಿಸಬಲ್ಲದು. ಇದನ್ನೇ ನಾವು ಮಿಷನ್ ದಿವ್ಯಾಸ್ತ್ರ ಅಡಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದ್ದೇವೆ. ಇದು ಭಾರತದ ಕಾರ್ಯತಂತ್ರದ ಶಕ್ತಿಯನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ದಿದೆ. ಈಗ ದ ಯಾಂಗ್ ಹಾವ್ ಹಡಗಿನ ಬಗ್ಗೆ ಇನ್ನಷ್ಟು ತಿಳಿಯೋಣ. ಈ ಹಡಗು 2019ರಲ್ಲಿ ಚೀನಾ ಸೇವೆಗೆ ಸೇರಿಸಿಕೊಂಡಿತು. ಅಧಿಕೃತವಾಗಿ ಇದೊಂದು ಓಷನೋಗ್ರಾಫಿಕ್ ಸರ್ವೆ ಶಿಪ್ ಅಂದರೆ ಸಮುದ್ರ ತಳದ ಖನಿಜ ಸಂಪನ್ಮೂಲ ಸಂಶೋಧನಾ ಹಡಗು ಎಂದು ಚೀನಾ ಹೇಳುತ್ತದೆ. ಆದರೆ ಇದರ ತಾಂತ್ರಿಕ ಸಾಮರ್ಥ್ಯವನ್ನು ನೋಡಿದರೆ ಕತೆ ಬೇರೆಯೇ ಇದೆ. ಈ ಹಡಗಿನಲ್ಲಿ ಅತ್ಯಾಧುನಿಕ ಸೋನಾರ್ ವ್ಯವಸ್ಥೆ, ಸ್ಯಾಟಲೈಟ್ ಅಪ್ಲಿಂಕ್ ಮತ್ತು ದೀರ್ಘಕಾಲ ಸಮುದ್ರದಲ್ಲಿ ಇರಬಲ್ಲ ಸಾಮರ್ಥ್ಯ ಇದೆ. ಇವು ಕೇವಲ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಅಲ್ಲ, ಬೇಕಿದ್ದರೆ ಅಕೋಸ್ಟಿಕ್ ಇಂಟೆಲಿಜೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ಗಳನ್ನು ಸಂಗ್ರಹಿಸಲು ಇವನ್ನು ಬಳಸಬಹುದು. ಹಾಗಾಗಿ ರಕ್ಷಣಾ ವಿಶ್ಲೇಷಕರು ಇದನ್ನು ಡ್ಯುಯಲ್ ಯೂಸ್ ಅಸೆಟ್ ಎಂದು ಕರೆಯುತ್ತಾರೆ. ಇನ್ನು ಈ ಹಡಗಿನ ಚಲನವಲನದ ಬಗ್ಗೆ ತಿಳಿಯೋಣ. ಓಪನ್ ಸೋರ್ಸ್ ಮೆರಿನ್ ಟ್ರಾಫಿಕ್ ಡೇಟಾ ಪ್ರಕಾರ ದ ಯಾಂಗ್ ಹಾವ್ ಈ ವರ್ಷ ಫೆಬ್ರವರಿಯಲ್ಲಿಯೇ ಹಿಂದೂ ಮಹಾಸಾಗರ ಪ್ರದೇಶಕ್ಕೆ ಪ್ರವೇಶಿಸಿತ್ತು. ಏಪ್ರಿಲ್ ಮಧ್ಯದಲ್ಲಿ ಮಾರಿಷಸ್ನಲ್ಲಿ ನಿಲ್ದಾಣ ಮಾಡಿ ನಂತರ ನೇರವಾಗಿ ಭಾರತದ ಪೂರ್ವ ಕರಾವಳಿ ಕಡೆ ಬಂತು. ಇದು ಕಾಕತಾಳೀಯ ಅಲ್ಲ ಎಂಬ ಅನುಮಾನ ಮೂಡುವುದು ಸಹಜ. ಗಮನಿಸಬೇಕಾದ ಒಂದು ಅಂಶ ಏನೆಂದರೆ ಚೀನಾದ ಈ ಹಡಗು ಯುವಾನ್ ವಾಂಗ್ ದರ್ಜೆಯ ನಿರ್ದಿಷ್ಟ ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ ಅಲ್ಲ. ಆದರೂ ಇದರ ಉಪಕರಣಗಳು ಮತ್ತು ಟೈಮಿಂಗ್ ಎರಡೂ ತುಂಬ ಸಂಶಯಾಸ್ಪದ. ಇದು ಒಂದು ಬಾರಿ ನಡೆದ ಘಟನೆ ಅಲ್ಲ ಸ್ನೇಹಿತರೆ. ಚೀನಾ ಭಾರತ ನಡೆಸುವ ಪ್ರಮುಖ ಮಿಲಿಟರಿ ಚಟುವಟಿಕೆಗಳ ಸಮಯದಲ್ಲಿ ತನ್ನ ಹಡಗುಗಳನ್ನು ಹತ್ತಿರಕ್ಕೆ ಕಳುಹಿಸುವ ಒಂದು ಪರ್ಸಿಸ್ಟೆಂಟ್ ಪ್ಯಾಟರ್ನ್ ಇಲ್ಲಿದೆ. ಹಿಂದೂ ಮಹಾಸಾಗರ ಭಾರತಕ್ಕೆ ಕೇವಲ ಆರ್ಥಿಕ ಮಾರ್ಗ ಮಾತ್ರ ಅಲ್ಲ, ಇದು ನಮ್ಮ ಕಾರ್ಯತಂತ್ರ ಭದ್ರತೆಯ ಮೂಲಭೂಮಿ. ಭಾರತೀಯ ನೌಕಾಪಡೆ ಮತ್ತು ಸ್ಟ್ರಾಟಜಿಕ್ ಕಮಾಂಡ್ ಈ ರೀತಿಯ ಹಡಗುಗಳ ಚಲನೆಯ ಮೇಲೆ ನಿರಂತರ ನಿಗಾ ಇಡುತ್ತಿವೆ ಎಂಬುದು ಒಂದು ಆಶ್ವಾಸನೆ. ಆದರೆ ಇದು ಇನ್ನಷ್ಟು ಬಲಿಷ್ಠ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಮತ್ತು ನೇವಲ್ ಪೋಸ್ಚರ್ ಅಗತ್ಯ ಎಂಬುದನ್ನು ಸಹ ಸಾಬೀತುಪಡಿಸುತ್ತದೆ. ಭಾರತ ತನ್ನ ಅಗ್ನಿ ಸರಣಿಯ ಕ್ಷಿಪಣಿಗಳನ್ನು ಮೇಲ್ದರ್ಜೆಗೆ ಏರಿಸುತ್ತಾ
ನ್ಯೂಕ್ಲಿಯರ್ ಟ್ರಯಾಡನ್ನು ಗಟ್ಟಿ ಮಾಡುತ್ತಿದ್ದಂತೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಹೆಚ್ಚಾಗುತ್ತವೆ. ಈ ಮಾಹಿತಿ ಶ್ರೇಷ್ಠತೆಯ ಸ್ಪರ್ಧೆ, ಇನ್ಫಾರ್ಮೇಷನ್ ಡಾಮಿನೆನ್ಸ್ ರೇಸ್, ಇದು ಹಿಂದೂ ಮಹಾಸಾಗರದ ನೀರಿನಡಿ ಮಾತನಾಡದೆ ನಡೆಯುತ್ತಿದೆ. ಭಾರತ ಜಾಗರೂಕವಾಗಿರಬೇಕು. ನಮ್ಮ ನೌಕಾಪಡೆ ಜಾಗರೂಕವಾಗಿದೆ ಮತ್ತು ನಾವು ನಾಗರಿಕರಾಗಿ ಈ ಬೆಳವಣಿಗೆಗಳ ಬಗ್ಗೆ ಜಾಗೃತರಾಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.